ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಗೆ PCM ಸ್ಟೂಡೆಂಟ್ಸ್ ಇರುವಂತಹ ಕ್ಯಾರಿಯರ್ ಆಪ್ಷನ್ಸ್ ಅನ್ನ ತಿಳಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ PCB ಅನ್ನೋ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಕ್ಯಾರಿಯರ್ ಆಪ್ಷನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಫಸ್ಟಿಗೆ ಇಲ್ಲಿ ನಿಮಗೆ ಕಾಣಿಸ್ತಿರಬಹುದು, ಒಂದು ನಿಮಿಷ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ಇಂಪಾರ್ಟೆಂಟ್ಲಿ ಬೇಕಾಗಿದ್ದು ಬಯಾಲಜಿ ಸ್ಟೂಡೆಂಟ್ಸ್ಗೆ ಫಾರೆನ್ಸಿಕ್ ಸೈನ್ಸ್ ಅನ್ನೋದು, ಮತ್ತು ಜೆನೆಟಿಕ್ಸ್, ಸ್ಪೀಚ್ ಥೆರಪಿ, ಮತ್ತು ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಆ್ಯಂಡ್ MSc ಇನ್ ಸ್ಪೀಚ್ ಥೆರಪಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಸೊ BSc ಫಾರೆನ್ಸಿಕ್ ಸೈನ್ಸ್ ನಾನು ಆಲ್ರೆಡಿ PCMBಲೂ ತಿಳಿಸಿದ್ದೆ. ದಟ್ ಬಯಾಲಜಿ ಸಬ್ಜೆಕ್ಟ್ ಇದ್ದರೆ DNA ಅನಲೈಸಿಸ್ ಇದೆಲ್ಲ ನಿಮಗೆ ಫ್ಯೂಚರಲ್ಲಿ ಬ್ಲಡ್ ಅನಲೈಸಿಸ್ ಇದು ಎಲ್ಲದೂ ಬರುತ್ತೆ. BSc ಇನ್ ಫಾರೆನ್ಸಿಕ್ ಸೈನ್ಸ್ ಅಂತ ಅಂದರೆ ಏನಂದ್ರೆ ಮಕ್ಕಳೇ ಕೇಳಿ, ಹಾಗಂದ್ರೆ ಇವಾಗ ಕ್ರೈಮ್ ನಡೆಯುತ್ತೆ, ಮರ್ಡರ್ ನಡೆಯುತ್ತೆ. ಆ ಮರ್ಡರ್ ಯಾಕೆ ನಡೆಯುತ್ತೆ, ಯಾರು ಮಾಡಿದ್ರು ಅಂತ ಗೊತ್ತಾಗಕ್ಕೆ, ಅದನ್ನ ಅನಲೈಸ್ ಮಾಡೋಕ್ಕೆ ಡಿಟೆಕ್ಟಿವ್ ಇರ್ತಾರೆ, CID ಇರ್ತಾರೆ. ಸೊ ಇಂಥ ದೊಡ್ಡ ದೊಡ್ಡ ಸೆಂಟ್ರಲ್ ಜಾಬ್ಸ್ ನಿಮಗೆ ಸಿಗಬೇಕಾದ್ರೆ ಯು ಶುಡ್ ಡು BSc. ಆಮೇಲೆ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ. ಮುಂದೆ BSc ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಇದಕ್ಕೆ MLT ಅಂತ ಹೇಳ್ತಾರೆ. BSc MLT ಅಂತ. ಇದು ಬೇಸಿಕಲಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಅಂತ ಹೇಳಬಹುದು ನಾವು. ಇದೆಲ್ಲದುವೆ ಯಾಕಂದ್ರೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಲ್ಯಾಬಲ್ಲಿ ವರ್ಕ್ ಇರುತ್ತೆ, ಹಾಸ್ಪಿಟಲಲ್ಲಿ, ಲ್ಯಾಬಲ್ಲಿ ಎಲ್ಲ. ಸೊ ದೊಡ್ಡ ದೊಡ್ಡ ಕಂಪನೀಸ್ಗಳಲ್ಲೂ, ಬಯೋಟೆಕ್ ಕಂಪನೀಸ್ಗಳಲ್ಲೂ ನಿಮ್ಮನ್ನು ತೆಗೊಳ್ತಾರೆ. ನೆಕ್ಸ್ಟ್ ಜೆನೆಟಿಕ್ಸ್ ಜೀನ್ಸ್, ಇದ್ರ ಬಗ್ಗೆ ಖಂಡಿತವಾಗ್ಲೂ ಬಯಾಲಜಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಗೊತ್ತೇ ಇರುತ್ತೆ. ಮುಂದೆ ಸ್ಪೀಚ್ ಥೆರಪಿ ಅಂದರೆ ಏನಪ್ಪ, ಈ MSc ಅಂದರೆ BSc ಅಂದರೆ ಸ್ಪೀಚ್ ಥೆರಪಿ ಅಂದರೆ ಇದು ಮಾತಾಡೋದು ಕಷ್ಟ ಇರುತ್ತೆ ಕೆಲವ್ರಿಗೆ, ಅದರ ಅನಲೈಸ್ ಮಾಡೋದು, ವಾಯ್ಸ್ ಅನಲೈಸ್ ಮಾಡೋದು, ಸಿಂಗಿಂಗು ಆ ಥರ ಎಲ್ಲ. ಅದರಲ್ಲಿ ಒಂದು ನೀವು ಮಾಸ್ಟರ್ಸ್ ಥರಾನೇ ಬೇಸಿಕ್ಸ್ ಮಾಡಿದ್ರು. ನೆಕ್ಸ್ಟ್ BUMS, ಇದು MS MD, ಇದು ಮೆಡಿಕಲ್ಲು. BUMS ಅನ್ನೋದೊಂದು ಕೋರ್ಸ್ ಇದೆ. ಸೊ ದಟ್ ಈಸ್ ವೆರಿ ಗುಡ್ ಕೋರ್ಸ್ ಅಂತ ಹೇಳ್ಬೋದು. BAMHS ಅಂದರೆ ದಟ್ ಈಸ್ ಆಯುರ್ವೇದಿಕ್. BUMS ಅನ್ನೋ ಕೋರ್ಸ್ ಕೂಡ ಇದೆ, ಅದರಲ್ಲಿ ಮಾಸ್ಟರ್ಸ್ ಮಾಡ್ಬೋದು, MD ಮಾಡ್ಬೋದು. ದೆನ್ ಯು ಕ್ಯಾನ್ ಬಿಕಮ್ ಅ ಡಾಕ್ಟರ್. ಸೊ BAMS ನಾನು ಹೇಳಿದೆ ನೋಡಿ, ಇದು ಆಯುರ್ವೇದಿಕ್ಕು. ಇದರಲ್ಲೂ MS ಮಾಡಿ, MD ಮಾಡಿ. ನಂತರ BVSc AH MVSH ಅದಷ್ಟೇ ಐಡಿಯಾ ಇಲ್ಲ. ಇದು ಹೋಮಿಯೋಪತಿ ಇದೆ ನೆಕ್ಸ್ಟು, ಅದರಲ್ಲೂ ಮಾಡ್ಬೋದು. BDS ಅಂದರೆ ಹಲ್ಲಿನ ಡಾಕ್ಟರು, MDS ಮಾಡಬಹುದು. ಸೊ MBBS ಗೊತ್ತಿರೋದೆ, ನೀಟ್ ಎಕ್ಸಾಮ್ ಕೊಟ್ಬಿಟ್ಟೆ MBBS ಬರಬೇಕಲ್ವಾ ನಾವು. MBBS ಅಂದರೆ ಬಿಕಮಿಂಗ್ ಡಾಕ್ಟರ್, ವೆರಿ ವೆರಿ ಫೇಮಸ್. ಇಲ್ಲಿ ನೀವು ಏನು ಮಾಡಬೇಕಕ್ಕ ಅಂದರೆ MBBS ಮುಗಿಸಿ 5 ವರ್ಷ MD MS ಮಾಡಬೇಕು. DM MCH ಮಾಡಿದ್ರೆ ಒಳ್ಳೆಯದು. BPT ಅಂದರೆ ಬ್ಯಾಚುಲರ್ ಆಫ್ ಇದು ಏನು ಫಿಸಿಯೋಥೆರಪಿ ಮಾಡ್ತಾರೆ, ಅದರಲ್ಲಿ ಮಾಸ್ಟರ್ಸ್ PhD ಮಾಡಿದ್ರೆ ಡಾಕ್ಟರೇಟ್ ಖಂಡಿತವಾಗ್ಲೂ ಸಿಗುತ್ತೆ. ಅದು ಆ್ಯಕ್ಚುಲಿ ಸ್ವಲ್ಪ ಲಾಂಗ್, ಅದು ಕೂಡ ಅಷ್ಟೇ 5 ವರ್ಷ ಬ್ಯಾಚುಲರ್ಸ್ ಮಾಡಿ 2 ವರ್ಷ MPT ಅಂದರೆ 7 ವರ್ಷ, PhD ಕೂಡ ಸ್ವಲ್ಪ ವರ್ಷ ತೆಗೆಯುತ್ತೆ. ಆಮೇಲೆ ನರ್ಸಿಂಗ್ ಇದೆ, BSc ನರ್ಸಿಂಗ್, GNM ನರ್ಸಿಂಗ್ ಇಸ್ ಡಿಫ್ರೆಂಟ್, MSc ನರ್ಸಿಂಗ್ ಜನರಲ್ ವಾರ್ಡ್ ನರ್ಸಿಂಗ್ ಇಸ್ ಡಿಫ್ರೆಂಟ್, ಆ್ಯಂಡ್ ದೆನ್ BSc ನರ್ಸಿಂಗ್ ಇಸ್ ಡಿಫ್ರೆಂಟ್. ನಂತರ BSc ಇನ್ ಹೋಮ್ ಸೈನ್ಸ್ ಮಾಡ್ಬೋದು, MSc ಕೂಡ ಮಾಡ್ಬೋದು. ಕೆಲವರಿಗೆ PUCಲಿ ಹೋಮ್ ಸೈನ್ಸ್ ಇರುತ್ತೆ, ಹಾಗಾದ್ರೆ ಗೊತ್ತಿರುತ್ತೆ. ಸ್ಪೀಚ್ ಆ್ಯಂಡ್ ಲರ್ನಿಂಗ್ BASLLP ಅನ್ನೋದು, ಮತ್ತೆ ಇದ್ರ ಬಗ್ಗೆ ಐಡಿಯಾ ಎಲ್ಲ ನನಗೆ. BNYS ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸ್ ಒಳ್ಳೆದಿದೆ, MD ಮಾಡ್ಬೋದು ಅದರಲ್ಲಿ. ಆನಂತರ BSc ಮಾಡ್ಬೋದು ಈ ಎಲ್ಲ ಸಬ್ಜೆಕ್ಟ್ಸಲ್ಲಿ. MSc ಮಾಡ್ಬೋದು, ಬಾಟನಿ, ಝೂಯಾಲಜಿ, ಮೈಕ್ರೋಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, MSc ಕೂಡ ಮಾಡ್ಬೋದು. MSc ಮಾಡಿಬಿಟ್ಟು ಯು ಕ್ಯಾನ್ ಡೂ PhD ಆಲ್ಸೋ. ನೆಕ್ಸ್ಟ್ BOT ಅಂದರೆ ಆಕ್ಯುಪೇಷನಲ್ ಥೆರಪಿ, MOT ಇದು ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಸಾರಿ, ಬಟ್ ದೆನ್ ನೋಡೋಣ. BHMS ಅಂದರೆ ಗೊತ್ತಲ್ಲ, ಹೋಮಿಯೋಪತಿ ಮೆಡಿಸಿನ್ನು, ಅದು ಮಾಸ್ಟರ್ಸ್ ಮಾಡಿ MS ಮಾಡಬೇಕು. BMLT ಮಾಡಿದರೆ MMLT, ಇದ್ರ ಬಗ್ಗೆ ನೀವು ಗೂಗಲ್ ಮಾಡ್ಬೋದು ಆ್ಯಕ್ಚುಲಿ. ನೆಕ್ಸ್ಟ್ BSMS ಅನ್ನೋ ಕೋರ್ಸ್ ಇದೆ, ಅದರಲ್ಲಿ MD. ದಿಸ್ ಇಸ್ ಆಲ್ ಮೆಡಿಕಲ್ ಕೋರ್ಸಸ್ ಅಂತ ಹೇಳ್ಬೋದು. ನೆಕ್ಸ್ಟ್ BSc ಸೆರಿಕಲ್ಚರ್ ಅಂದರೆ ಏನಪ್ಪ ಅಂದರೆ ಅದು ಫ್ಲವರ್ಸ್ ಅದೆಲ್ಲ ರಿಲೇಟೆಡ್, ಫ್ಲವರ್ ಅಲ್ಲ, ಏನೋ ಒಂದು ಬಿಸ್ನೆಸ್ ಥರ. ಎಕ್ಸಾಂಪಲ್ ಒಂದು ಗ್ರೋವಿಂಗ್ ಏನಾದರೂ ಮಾಡ್ತಿದ್ರೆ ಒಂದು ಇಂಡಸ್ಟ್ರಿಯಲ್ ವೈಸಸ್ ಅದನ್ನು ಹಾಗಂತ ಹೇಳ್ತಾರೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಕೋರ್ಸಸ್ ಫಾರ್ PCB ಸ್ಟೂಡೆಂಟ್ಸ್, ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇರೋವಂಥ ಮಕ್ಕಳಿಗೆ ಬೇಕಾದಂಥ ಕೋರ್ಸಸ್ ಇವೆಲ್ಲವೇ. ಸೊ ನೆಕ್ಸ್ಟ್ ನಾನು PCM ಸ್ಟೂಡೆಂಟ್ಸ್ಗೋಸ್ಕರ PCM ಕೋರ್ಸಸನ್ನು ತಿಳಿಸ್ತೀನಿ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಡಿಸ್ಟ್ರಾಕ್ಟ್ ಮಾಡೋದು ಬೇಡ CET ಸ್ಟಡಿ ನಡುವೆಯಲ್ಲೇ ಅಂತ ಅಂದ್ಕೊಂಡೆ. ಸೊ ಬಟ್ ದೆನ್ ಅದು ಈ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ನನಗೆ ಆ್ಯಕ್ಚುಲಿ ಸ್ಟಡಿ ಪ್ಲಾನ್ ಎಲ್ಲಿಂದ ಸಿಗ್ತಿದೆ ಅಂದರೆ, ದಿಸ್ ಇಸ್ ಐ ಫಾಲೋಡ್ ಶುವರ್ ಪಾಸ್ ಕ್ಯಾರಿಯರ್ ಪಾತ್ ಅಂತ. ಇವರು 2024 ಪ್ಲಾನ್ಸ್ ಎಲ್ಲ ಮಾಡಿಕೊಡ್ತಾರೆ ನಿಮ್ಮ ಸ್ಟಡೀಸ್ ರಿಲೇಟೆಡು. ಸೊ ನಿಮ್ಗೇನಾದರೂ ಶುವರ್ ಪಾಸ್, ಯು ಕ್ಯಾನ್ ವಿಸಿಟ್ www.thesurepass.com ಟು ಬುಕ್ ಎನ್ ಅಪಾಯಿಂಟ್ಮೆಂಟ್
ಪೇಮೆಂಟ್, ವಾಟ್ಸ್ಆ್ಯಪ್ ದಿಸ್ ನಂಬರ್, ಸೊ ದ್ಯಾಟ್ ನಿಮಗೆ ಐಡಿಯಾ ಸಿಗುತ್ತೆ ದಟ್ ನಿಮಗೆ ಯಾವ ಕಾಲೇಜ್ ಹೋಗಬೇಕು, ಏನು ಎತ್ತ ಅಂತ, ಯಾವ ಕೋರ್ಸ್ ತೆಗಿಬೇಕು ಅಂತ ಏನೇ ಡೌಟ್ ಇದ್ರು ಇವರನ್ನ ಶಿವಪಾಸ್ ಕ್ಯಾರಿಯರ್ ಪಾತ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.